ಕೋಟೆ ಎಂಟ್ರಿಲಿದ್ದೀವಿ. ಇವಾಗ ಇಲ್ಲಿ ತುಂಬ ಪ್ರೊಸೀಜರ್ಗಳಿವೆ. ಇವಾಗ ನಾವು ಒಳಗಡೆ ಹೋಗಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡೇ ಹೋಗಬೇಕು. ಒಬ್ಬರಿಗೆ ಟಿಕೆಟ್ 20 ರೂಪಾಯಿ ಇರುತ್ತೆ. ನನಗೂ ಗೊತ್ತಿರಲಿಲ್ಲ. ಇವಾಗ ತಕ್ಷಣಕ್ಕೆ ಇಲ್ಲೇ ಬಂದು ಕೂಡ ನಾವು ಮಾಡ್ಬೋದು ಆನ್ಲೈನ್ ಬುಕ್ಕಿಂಗು. ಇಲ್ಲಿದೆಲ್ಲ ಇದೇ QR ಕೋಡ್ನ ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಸುಮಾರು ಪ್ರೊಸೀಜರ್ಗಳನ್ನ ನಮ್ಮ ನೇಮು ಮತ್ತು ಎಲ್ಲನೂ ಏಜೆಲ್ಲನ್ನು ಹಾಕಿ ಬುಕ್ಕಿಂಗ್ ಮಾಡ್ಬೋದು. ಇವಾಗ ನಾನು ಬುಕ್ಕಿಂಗ್ ಆಗಿದೆ, ಹೊರಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಟಿಕೆಟ್ ಆಯಿತಾ? ಹಾಂ, ಟಿಕೆಟ್ ಆಗಿದೆ ಸರ್. ಇದೊಂದಿಲ್ಲ, ನಾನು ಈ ಥರ ಸ್ಕೂಲ್ ಟೈಮಲ್ಲಿದ್ದಾಗ ಬಂದಿದ್ದು. ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು, ತುಂಬ ವರ್ಷಗಳಾದ್ಮೇಲೆ ಬರ್ತಾ ಇರೋದು. ತುಂಬ ಜನ ಮೇಲ್ಗಡೆ ಎಲ್ಲ ಜಾಗಿಂಗ್. ಈ ಕೋಟೆಯಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಇದು ಒಂದು ಕೂಡ, ಶ್ರೀ ಸಿದ್ಧಿವಿನಾಯಕ ದೇವಾಲಯ. ಆ ದೇವರು ನಿಮಗೂ ಆಯಸ್ಸು ಐಶ್ವರ್ಯ ಕೊಟ್ಟು ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇಡೀ ಕೋಟೆಯಲ್ಲಿ ಇವತ್ತು ನಾನು ಒಬ್ಬನೇ ಹತ್ತುತ್ತಿರೋದು, ಇನ್ನು ಯಾರು ಕೂಡ ಬಂದಿಲ್ಲ ಇಲ್ಲಿ. ಮೋಸ್ಟ್ಲಿ ಟೂರಿಸ್ಟರೆಲ್ಲ ಬೆಳಗ್ಗೆ 10 ಗಂಟೆಗೆಲ್ಲ ಬರ್ತಾರೆ. ಇವಾಗ ನಾನು ಒಬ್ಬನೇ ಇಡೀ ಕೋಟೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ನಾನು ಒಬ್ಬನೇ ಆಳ್ವಿಕೆ ನಡೆಸ್ತಾ ಇರೋದು. ಇವಾಗ ನಾನೇ ರಾಜ ಈಗ ಇಲ್ಲಿಗೆ. ಈ ಊರಿಗೆ ಚಿತ್ರದುರ್ಗ ಅಂತ ಹೆಸರು ಬರೋಕ್ಕೆ ಶ್ರೀಕೃಷ್ಣ ಹಾಗೂ ಮಗನಾದ ಚಿತ್ರಕೇತು ಆಳ್ವಿಕೆ ನಡೆಸಿದಂಥ ಜಾಗ ಇದು. ಹಾಗೆಯೇ ಇಲ್ಲಿ ಸುತ್ತಮುತ್ತ ಬಂಡೆಗಳು ಹಾಗೂ ದುರ್ಗಮ ಪ್ರದೇಶ ಆಗಿರೋದ್ರಿಂದ ಇದನ್ನು ಚಿತ್ರದುರ್ಗ ಅಂತ ಹೆಸರಿಟ್ಟರು. ಇದನ್ನು ಕಟ್ಟಿದಂಥ ಮನೆತನಗಳು ಚಾಳುಕ್ಯರು, ಹೊಯ್ಸಳರು ಹಾಗೂ ಇಲ್ಲಿನ ನಾಯಕರುಗಳು ಅವರೆಲ್ಲರೂ ಸೇರಿ ಇದನ್ನು ಕಟ್ಟಿದ್ರು. ಇದನ್ನು ಕಟ್ಟೋಕ್ಕೆ 10 ರಿಂದ 18 ಶತಮಾನ ತೊಗೊಂಡಿದ್ದಾರಂತೆ. ನನಗೂ ಗೊತ್ತಿಲ್ಲ, ಕೆಲವು ವಿಚಾರಗಳನ್ನು ನಾನು ಗೂಗಲಲ್ಲಿ ನೋಡಿ ತಿಳ್ಕೊಂಡಿದ್ದು, ಕೆಲವು ಇಲ್ಲಿ ಗೈಡ್ಗಳನ್ನ ಕೇಳಿ ನಾನು ತಿಳ್ಕೊಂಡಿದ್ದು. ಇಲ್ಲಿ ಫೇಮಸ್ ಏನಪ್ಪ ಅಂದರೆ, ಒಂದ್ಸರಿ ಆ ಕಡೆ ನೋಡಿ ಹೇಗೆ ಕಾಣಿಸ್ತಿದೆ. ಇಲ್ಲಿ ಹೋದರೆ ಹಿಡಿಂಬೇಶ್ವರ ದೇವಾಲಯ ಇರೋದು. ನಾನು ಎಲ್ಲ ಪ್ಲೇಸ್ಗೂ ಹೋಗಲ್ಲ ಇಲ್ಲಿ. ಅಲ್ಲಿದೆ ನೋಡಿ ಟಾಪ್ ವ್ಯೂ, ಅಲ್ಲಿಗೆ ಒಂದು ಸಲ ಹೋಗ್ತೀನಿ. ಅಲ್ಲೊಂದಿದೆ. ವ್ಯೂ ಕಾಣಿಸ್ತದೆ ಅಂತ ಹೇಳಿದರು ನೋಡಿ. ಅಲ್ಲಿ 4 ಜನ ಹುಡುಗರು ಹತ್ತುತ್ತಿದ್ದಾರೆ. ನಾನು ಈಗ ಹೋಗಿ ಅಲ್ಲಿ ಸಾಹಸ ಮಾಡೋಣ. ನಿಮಗೆ ತೋರಿಸ್ಬೇಕು ಅಂತಲ್ಲ, ನನಗೆ ಈ ರೀತಿ ಆಕ್ಟಿವಿಟಿಗಳನ್ನ ಮಾಡಿ ಅಭ್ಯಾಸ. ಹಾಗಾಗಿ ಇವ್ರ ಜೊತೆ ನಾನು ಹತ್ತುತ್ತೀನಿ. ಹಾಯ್ ಬ್ರೋ. ಸುಮಾರು ದೂರ ಹತ್ಬಿಟ್ಟಿದ್ದಾರೆ. ಅಲ್ಲಿ ಗ್ರಿಪ್ಗಳು ಕಾಣಿಸ್ತಿದ್ದಿಲ್ಲ, ಆ ಗ್ರಿಪ್ಗಳನ್ನ ಹಿಡ್ಕೊಂಡು ಹತ್ತಬೇಕು. ಇವಾಗ ನಾನು ಹತ್ತಾ ಇದ್ದೀನಿ. ಜೈ ದುರ್ಗಮ್ಮ. ಎಲ್ಲೇ ಅದಕ್ಕಿಂತ ಮೊದಲೇ 3 ಜನ ಹುಡುಗರು ಬಂದವ್ರೆ. ಪರವಾಗಿಲ್ಲ, ಅವರು ಸುಮಾರು ಸಾಹಸಗಳನ್ನ ಮಾಡ್ತಾವ್ರೆ. ಇಲ್ಲೆಲ್ಲ ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಇಲ್ಲೆಲ್ಲ ಆಳ್ವಿಕೆ ನಡೆಸ್ತಿದ್ದಂಥ ಕಾವಲುಗಾರರು ಇದ್ದಂಥ ಜಾಗಗಳಿವು. ವಾ, ಇದೇ ಒಂದು ಗುಹೆ, ಇದು ಒಂದು ಸ್ಮಾರಕ. ಇದು ಶ್ರೀ ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಇದು ಕೂಡ ಇಲ್ಲಿನ ದೇವಾಲಯಗಳಲ್ಲಿ ಇದು ಕೂಡ ಒಂದು. ತುಂಬ ಚೆನ್ನಾಗೈತೆ ಗುರು. ಇದನ್ನ ಯಾವ ರೀತಿ ಕೆತ್ತಿರ್ಬೇಕು ಅವರೆಲ್ಲ. ನಾವುಗಳಂತೂ ನಿಜವಾಗ್ಲೂ ಕೆತ್ತಕ್ಕಾಗೋದಿಲ್ಲ. ಇವಾಗೆಲ್ಲ ಮಿಷನರಿ ವರ್ಕ್ಗಳು ಕೆಲಸ ಮಾಡ್ತೀವಿ ನಾವು. ಅವಾಗಂತೂ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡಿದ್ದಾರೆ ಎಲ್ಲರೂ. ಇದೇನಾ ಗುಹೆ? ಇಷ್ಟೇ
ಇವಾಗ ಅಲ್ಲಿ ನಾನು ಹೋಗ್ತೀನಿ. ಅದು ನಮಗಿರೋದು ಟ್ರೆಕ್ಕಿಂಗು. ನನಗೆ ಮೊಬೈಲಿಂದ ಮಾಡೋದ್ರಿಂದ ಸ್ವಲ್ಪ ಕಷ್ಟ, ಯಾಕೆಂದರೆ ಹಿಂದೆ ಮುಂದೆ ತೋರಿಸ್ತಿರ್ಬೇಕು. ಫ್ರಂಟ್ ಹಾಕಬೇಕು ಅಂದರೂ ಕಟ್ ಮಾಡಬೇಕು, ಪಾಸ್ ಮಾಡೋಕ್ಕಾಗಲ್ಲ. ಇವಾಗ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ, ನೋಡೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಇವಾಗ ಹತ್ತೋಕೆ ರೆಡಿ ಆಗ್ತಾಯಿದ್ದೀನಿ. ಅವರೆಲ್ಲರೂ ಹತ್ಬಿಟ್ಟವ್ರೆ. ನನ್ನ ಮೊಬೈಲಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗಿದ್ರೆ ಸಾಕಣಪ್ಪ, ಯಾಕೆಂದರೆ ಸೆಲ್ಫಿ ಸ್ಟಿಕ್ಕೂ ಅಷ್ಟು ಗಟ್ಟಿಯಾಗಿಲ್ಲ. ನೋಡಿ ಇವಾಗ ಹತ್ತಕ್ಕೆ ಹೊರಟೆ. ಇಲ್ಲಿ ಗ್ರಿಪ್ಗಳು ಕೊಟ್ಟಿದ್ದಾರೆ ಕಾಲಿಗೆ, ಅದನ್ನ ಇಟ್ಕೊಂಡು ಕಾಲಾಗಿ ಗ್ರಿಪ್ಪಾಗಿ ಮಾಡಿಕೊಂಡು ಹತ್ತಬೇಕು. ನೆಕ್ಸ್ಟ್ ಟೈಮ್ ಯಾರು ಬಂದರೆ ಇಲ್ಲಿ ಹತ್ತಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಭಾಳ ಕೇರ್ಫುಲ್ಲಾಗಿ, ಬಂಡೆ ಆಗಿರೋದ್ರಿಂದ ತುಂಬ ಜಾರುತ್ತೆ. ಮಿಸ್ ಆಗಿ ಏನಾದ್ರು ಕೆಳಗಡೆ ಬಿದ್ದರೆ ಕೆಳಗಡೆ ಹೋಯ್ತಾ ಇರೋದೇ. ಅಷ್ಟು ಕೆಳಗೆ ಹೋಗಲ್ಲ, ಆದರೆ ನಾವು ಸಿಗಲ್ಲ. ಹೇಗೆ ಕಾಣಿಸ್ತದೆ ನೋಡಿ ಹಿಂದೆ ವ್ಯೂ. ಒಟ್ಟಿನಲ್ಲಿ ನನಗೇನೋ ಅಷ್ಟು ಟಫ್ ಅನಿಸ್ತಿಲ್ಲ ಇದು. ನಮ್ಮದು ಮೈಸೂರು. ನಿಮ್ಮದು ಬೆಂಗಳೂರಾ? ಇವಾಗ ಬೆಂಗಳೂರಿಂದ 3 ಜನ ಫ್ರೆಂಡ್ಸ್ ಬಂದಿದ್ದಾರೆ. ಟೂರಿಸ್ಟ್ಗೆ ಅಂತ ಹೋದರೆ ಎಲ್ಲಿ ಬೇಕಾದ್ರೂ ಫ್ರೆಂಡ್ಸ್ಗಳು ಆರಾಮಾಗಿ ನಮಗೆ ಸಿಗ್ತಾರೆ. ತಮ್ಮ ಹೆಸರು ಹೇಳ್ಬಿಟ್ಟು ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಬಂದ್ಬಿಟ್ಟು ಧರ್ಮರಾಜ್ ಅಂತ. ನಾವು ಹೊಸಕೋಟೆಯಿಂದ ಬಂದಿರೋದು. ಹೊಸಕೋಟೆ ನಮ್ಮದು ಹೊಸಕೋಟೆನೇ. ನಮ್ಮದು ಹೊಸಕೋಟೆ. ಪ್ರಾಪರ್ ಪ್ಲೇಸ್ ಬಂದ್ಬಿಟ್ಟು ನಮ್ಮದು ಶಿವಮೊಗ್ಗ. ನಮ್ಮದು ಬೆಳಗಾವಿ. ನಮ್ಮದು ಗದಗ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಒಂದೇ ಕೆಲಸ ಮಾಡಿ ರೂಮ್ಮೇಟ್ಸ್ಗಳು. ಇವಾಗ ನನಗೆ ಸಿಕ್ಕಿ ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಮತ್ತೆ ಜೊತೆಗೆ ನನ್ನ ಹೆಸರು ಬಸವರಾಜ್ ಅಂತ, ಮೈಸೂರಿಂದ. ನೋಡೋದಲ್ಲ ಫ್ರೆಂಡ್ಸ್ಗಳು ಎಷ್ಟು ಬೇಕಾದ್ರೂ ಸಿಗ್ತಾರೆ. ದೂರ ಹೋದರೆ ನಾವು ಒಬ್ಬೊಬ್ಬರೇ ಹೋಗ್ತಿದ್ದೀವಿ ಅಂತ ನಮಗೆ ಬೇಜಾರಾಗಲ್ಲ, ಯಾಕೆಂದರೆ ನಾವೆಲ್ಲೋದ್ರೂ ಫ್ರೆಂಡ್ಸ್ ನಮಗೆ ಸಿಗ್ತಾರೆ. ನೋಡಿ ಇವಾಗ ಅವ್ರು ಬಂದಾಗ 3 ಜನ, ಈಗ ನಾನು ಒಬ್ಬ ಜಾಯ್ನ್ ಆಗಿದ್ದೀನಿ. ಬಂದಾಗ ನಾನು ಒಬ್ಬ, ಈಗ ನನ್ನ ಜೊತೆಗೆ ಅವರು 3 ಜನ, ಒಟ್ಟಿಗೆ ಈಗ 4 ಜನ ಅದು. ಬನ್ನಿ ಇವಾಗ 4 ಜನ ಸೇರಿ ಚಿತ್ರದುರ್ಗನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸೋಣ. ಒಳ್ಳೆ ಎಂಜಾಯ್ ಮಾಡ್ತಾವ್ರೆ. ಗಾಳಿ ಗೊತ್ತಾ, ಕೆಳಗಡೆ ಹತ್ಬೇಕಾದ್ರೆ ಫುಲ್ಲು ಸೆಕೆ ಆಗಿತ್ತು. ಕೆಳಗಡೆ ಹತ್ಬೇಕಾದ್ರೆ ಫುಲ್ ಸೆಕೆ. ಇವಾಗ ಹೆವಿ ಗಾಳಿ, ನಾನು ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ತೈತೆ ಗಾಳಿಗೆ. ನನ್ನನ್ನು ಕೂಡ ಬಳ್ತಾ ಇದ್ದೆ ಇಲ್ಲಿಂದ. ಏನು ಗಾಳಿ ಬ್ರೋ, ಸೂಪರ್. ಸಮಾಧಾನ ಆಗಲಿ. ಬೆಳಗ್ಗೆ ಮನ್ಸಿಗೆ ಖುಷಿ ಕೂಡ ಅಂತ ಎಕ್ಸಸೈಸ್ ಮಾಡ್ತಾಯಿದ್ವಿ ಬೆಳಗ್ಗೆ ನಾವು. ನೋಡಿ ದೊಡ್ಡ ಬೆಟ್ಟ, ಅಲ್ಲಿಗೆ ಹತ್ತಿದ್ರೆ ಇಡೀ ಚಿತ್ರದುರ್ಗನೇ ಕಾಣಿಸುತ್ತೆ. ಅದೇ ವ್ಯೂ ಪಾಯಿಂಟ್ ನಮಗೆ. ಹಾಂ, ಅದೇ ವ್ಯೂ ಪಾಯಿಂಟ್ ನಮಗೆ. ಅದೇ ಬೇಡ, ಅವೆಲ್ಲ ಬೇಡ. ಡೈರೆಕ್ಟ್ ಇದಕ್ಕೆ ಹೋಗೋಣ. ಏನಿಲ್ಲ, ಯಾವುದೋ ಒಣಗಿ ಕಿಂಡಿ ಇದೆಯಲ್ಲ ಅದನ್ನು ನೋಡ್ಕೊಂಡು, ಹಾಂ ಅದು ನೋಡಿಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗೋಣ. ಇಲ್ಲೇ ಹೋಗ್ಬೋದು ಅಂತ ಹೇಳೋದಲ್ಲ. ಇದ್ರ ಜೊತೆಗೆ ನಾವು ಹೊಂಟೋಗ್ತೀವಿ ಅಷ್ಟೇ. ಎಷ್ಟು ಬೇಸರಲ್ಲಿ ಬಂದಿರ್ತೀವೋ ಅಷ್ಟೇ ಖುಷಿ ಆಗುತ್ತೆ ಇಂಥ ಪ್ಲೇಸ್ಗಳಿಗೆ ಬಂದ್ಬಿಟ್ಟಾಗ. ಯಾಕೆಂದರೆ ಟ್ರೆಕ್ಕಿಂಗು ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಆಗ್ತಾರೆ, ವ್ಯೂಗಳು ಸಿಗುತ್ತೆ ನಮಗೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಎಂಥ ಗಾಳಿ, ಗಾಳಿನೇ ಸಾಕು ನಮ್ಮ ಫೀಲಿಂಗ್ಸ್ನ ಮರ್ಸೋಕ್ಕೆ. ಇದೊಂಥರ ನನಗಂತೂ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು. ಯಾಕೆಂದರೆ ಮಧ್ಯ ಟೈಮಲ್ಲಿ
ಸೈಜು. ಇವಾಗ ನಾವಿಲ್ಲಿ ನೋಡೋಂಥದ್ದು ಹೋಗೋ ಒಂದು ಕಿಣಿ ನೋಡಿಕೊಂಡು ಡೈರೆಕ್ಟು ವ್ಯೂ ಪಾಯಿಂಟ್ ಹೋಗಿ ಅಲ್ಲಿ ಸಿಗೋಣ. ಈಗ ಹೋಗೋಣ ಅಲ್ಲಿಗೆ. ಹಾಗೆಯೇ ಇಲ್ಲೆಲ್ಲ ಬರಬೇಕಾದ್ರೆ ದಯವಿಟ್ಟು ನೀರನ್ನ ಕ್ಯಾರಿ ಮಾಡಿ. ಈ ಥರ ಕೊಳಗಳು ಸಿಗೋಲ್ಲ ಹೋಗ್ಬಿಡಿ, ಏಕೆಂದರೆ ಅದು ಚೆನ್ನಾಗಿರಲ್ಲ. ನಿಂತಿರೋ ನೀರಾಗಿರೋದ್ರಿಂದ ಅದು ತುಂಬ ಕೆಟ್ಟೋಗಿರುತ್ತೆ. ನೀರು ಮಟ್ಟ ಅಂತಂದರೆ ದಯವಿಟ್ಟು ಗಲೀಜು ಮಾಡಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ. ಇವಾಗ ಇಲ್ಲಿಂದ ಒಂದು ಇದಂತೂ ನಮಗೆ ಚಾಲೆಂಜಿಂಗ್ ಆಗಿದೆ. ಈ ದಾರಿನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅಂತ ನಮ್ಮ ಸ್ನೇಹಿತ ಹೇಳಿದ್ರಿಂದ ಹೋಗ್ತಾ ಇದ್ದೀವಿ. ಇದು ಮಾತ್ರ ತುಂಬಾ ಚಾಲೆಂಜಿಂಗ್. ದಾರಿ ಇಲ್ಲ. ಈ ಥರ ಅವ್ರನ್ನ ಫಾಲೋ ಮಾಡಿ ನಾವು ಕೊಳಕ್ಕೆ ಹೋದರೆ ಅಷ್ಟೇ ಸ್ನಾನ ಆಗುತ್ತೆ ಬೆಳಗ್ಗೆನೆ. ದಾರಿ ಇದಂತೂ ನಮ್ಗೆ ಕಾಣಿಸ್ತಿಲ್ಲ. ನಮ್ಮ ಫ್ರೆಂಡ್ಸ್ ಮಾತ್ರ ಇಳಿದು ಹೊಂಟ್ಬಿಟ್ರು. ಇವಾಗ ದಾರಿ ಇಲ್ಲ. ಅವರೆಲ್ಲ ಇಳಿಬೋದು ಅಂತ ಹೇಳಿದ್ರಲ್ಲ ಅಲ್ಲಿ. ನಮಗಂತೂ ಇದು ಇಳಿಯೋದೇ ಚಾಲೆಂಜಿಂಗ್ ಆಗೋಗಿದೆ ಇವಾಗ. ದಾರಿ ಇಲ್ಲ, ಏನಿಲ್ಲ, ಸುಮ್ಮನೆ ಇಳಿತಾ ಇದ್ವಿ, ಎಲ್ಲಿ ಅಂತ ಗೊತ್ತಿಲ್ಲ. ಆದರೆ ಯಾರಾದ್ರೂ ಬಂದರೆ ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಮೋಸ್ಟ್ಲಿ ಅವಾಗ ಸೆಕ್ಯೂರಿಟಿ ಇರ್ತಾರೆ ಅನಿಸುತ್ತೆ. ಹಾಂ ಅಲ್ಲ, ಮಧ್ಯಾಹ್ನ ಟೈಮಲ್ಲೆಲ್ಲ ಬಂದರೆ ಇಲ್ಲೆಲ್ಲ ಹತ್ತಕ್ಕೆ ಬಿಡಲ್ಲ. ಮಧ್ಯಾಹ್ನ ಟೈಮು ಸಿಕ್ತಾ ಬಿಡೋ. ಈ ಥರನೇ ಫಾಲೋ ಮಾಡಬೇಕು. ನಿಂತ್ಕೊಂಡಂತೂ ಹೋಗಿ ನಾನು ಸಾಹಸ ಮಾಡ್ತೀನಿ ಅಂದ್ರೆ ಆಗೋದಾಯ್ತು. ಈ ಥರನೇ ಹೋಗ್ಬೇಕು. ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಗೊತ್ತಿಲ್ಲ. ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತಿದ್ದಿಲ್ಲ ಕೆಳಗಡೆ, ಅಲ್ಲಿಗೆ ಹೋಗ್ಬೇಕು ನಾವು. ಎಲ್ಲೇನು ಹೋದೋ ಎಲ್ಲೇ ಬಂದು. ಈ ದಾರಿ ಎಲ್ಲ ಏನಿದ್ರು ಇಲ್ಲಿ ದನ ಮೇಯಿಸ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ಅಂತೂ ಇಂತೂ ಕೆಳಗಡೆ ಇಳಿದ್ಬಿಟ್ಟು ನಮಗೆ ಹತ್ತಕ್ಕೆ ಎಷ್ಟು ಈಸಿ ಇರುತ್ತೋ ಇಳಿಯೋಕ್ಕೆ ಅಷ್ಟೇ ಡಬಲ್ ಎಫರ್ಟ್ ಹಾಕಬೇಕು. ಯಾಕೆಂದರೆ ಇಳಿಯೋಕ್ಕಂತೂ ತುಂಬ ಕಷ್ಟ ಇರುತ್ತೆ. ಫೈನಲಿ ಯಾವುದಾದ್ರೂ ಜಾಗದಿಂದ ಎಲ್ಲೆಲ್ಲಿಗೋ ಬಂದು ಇಳಿದು ನೋಡಿ. ಇವಾಗ ನಾವು ಇಳಿದು ಅಲ್ಲಿ ಕಾಣಿಸ್ತೀರ ಅಂತ ಟಾಪಿಂದ ಅಲ್ಲಿಂದ ಇಳಿದಿದ್ದೀವಿ ನಾವು. ಇವಾಗ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮ್ಮ ಮೊದಲ ಟ್ರೆಕ್ಕಿಂಗ್ ಆಗಿರುತ್ತೆ. ದಾರಿ ಇಲ್ದರ ಜಾಗದಲ್ಲಿ ಬಂದಿರೋದು ನಾವು. ಹೆಂಗಿದೆ ಅದೆಲ್ಲ ತೋರಿಸಿ ಒಂದ್ಸಲ ನೋಡ್ಬೇಕು. ಅಲ್ಲಿಂದ ಯಾವ ದಾರಿನೂ ಇಲ್ಲ, ಎಂಥದ್ದು ಇಲ್ಲ. ಹಂಗೆ ಬಂದಿರೋದು. ಟಾಪ್ ವ್ಯೂವಿಂದ ಬಂದಿದ್ದೀವಿ ನಾವು. ಗೊತ್ತಾಗದೆ ಈ ಕಡೆ ಬಂದಿರೋದು ಇವಾಗ. ಇವಾಗ ನಾವು ಹೊರಟಿರೋದು ಅಲ್ಲಿಗೆ, ಟಾಪ್ ವ್ಯೂಗೆ. ಕೋಟೆಯ ತುಂಬ ಭಯಂಕರವಾಗೈತೆ. ಇಲ್ಲಿಂದ ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿರೋದು. ನಾವು ಯಾವ ಥರ ಇಳಿತಿದ್ದೀವಿ ಅಂತ. ಮತ್ತು ಡ್ರೋನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ಅವೆರಡೂ ಇಲ್ಲ. ಪರವಾಗಿಲ್ಲ, ಇರೋದ್ರಲ್ಲೇ ಖುಷಿ ಪಡೋಣ. ನಾನು ನೋಡಿ ಆದಷ್ಟು ನಿಮಗೂ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ಟಾಪ್ ವ್ಯೂ. ಅಲ್ಲಿಗೆ ಹೋಗಬೇಕಿತ್ತು, ಆದರೆ ಸೆಕ್ಯೂರಿಟಿ ಹೋಗಲ್ಲ, ಅಲ್ಲಿಗೆ ಸೇಫ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಫ್ರೆಂಡ್ಸು ಕೂಡ ಇಲ್ಲಿ ನಿರಾಶೆ ಆಗಿ ಪಾಪ ಕೂತ್ಕೊಂಡ್ರು. ನಮಗೂ ನಿರಾಶೆ ಆಯಿತು. ಯಾಕೆಂದರೆ ನಾವು ನೋಡಬೇಕಾಗಿ ಟಾಪ್ ವ್ಯೂ ಅದೇನೆ. ಏನಾದರೂ ಹೇಳಿ ಬ್ರೋ ಹೋಗಲಿ. ಅಲ್ಲಿ ಬಟ್ ಮಿಸ್ ಆಗ್ಬಿಡ್ತು. ನೋಡೋಣ ಮತ್ತೆ ಯಾವಾಗಾದರೂ ಸಿಗುತ್ತೇನೋ ಅಂತ. ಸೆಕ್ಯೂರಿಟಿ ಸರ್ನ ರಿಕ್ವೆಸ್ಟ್ ಮಾಡ್ದೆ ನೀವು ಹೋಗೋಕ್ಕೆ. ಆದರೆ
ಇವಾಗ ರೀಸೆಂಟಾಗಿ ಒಬ್ಬ ಅಲ್ಲಿಂದ ಸತ್ತು ಬಿದ್ದಿದ್ದಾರೆ, ಹಾಗಾಗಿ ಅಲ್ಲಿಗೆ ಅಲೋವಿಲ್ಲ ಅಂತ ಹೇಳಿದರೆ ನಾವು ಹುಚ್ಚಾಟ ಆಡ್ತೀವಲ್ಲ ಅದಕ್ಕೆ. ಪರವಾಗಿಲ್ಲ, ಇವಾಗ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಒಬ್ಬ ಒಂದು ತಿಂಡಿ ನೋಡಿಕೊಂಡು ಮನೆಗೆ ಹೋಗೋದೆ. ಇಲ್ಲಿಗೆ ಲಾಸ್ಟ್ ಆಗುತ್ತೆ ನಮಗೆ ಚಿತ್ರದುರ್ಗ. ನಮ್ಮ ಕೈಲಿ ಆಗಷ್ಟು ನಾವು ರಿಕ್ವೆಸ್ಟ್ ಮಾಡ್ದಲ್ಗೆ ಹೋಗೋಕ್ಕೆ, ಆದರೆ ಅವರು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಮ್ಮ ಕೆಲಸ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ಲಾಸ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾರ ಅಂಥದ್ದು ಅವಾಗಿನ ರಾಜರ ಕಾಲದಲ್ಲಿ ದವಸ ಧಾನ್ಯಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಮಾಡಿಕೊಳ್ತಿದ್ದಂಥ ಜಾಗ ಇದು. ಇದರೊಳಗಡೆ ಎಷ್ಟಾಯ್ತದೆ ಅಷ್ಟು ಸ್ಟೋರೇಜ್ ಮಾಡಿ ಇಡ್ತಿದ್ರಂತೆ.